ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ಎಸ್.ಎಚ್, ಸಹಾಯಕ ಕೃಷಿ ನಿರ್ದೇಶಕ, ಚನ್ನಗಿರಿ. ಕಳೆದ 2 ವರ್ಷಗಳಲ್ಲಿ ಚನ್ನಗಿರಿ ತಾಲೂಕಿನಾದ್ಯಂತ ಸುಮಾರು 34 ರೈತ ಫಲಾನುಭವಿಗಳಿಗೆ PMFME ಅಂದರೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಡಿಯಲ್ಲಿ ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ಳಲು ಸರ್ಕಾರದಿಂದ ಸಹಾಯಧನವನ್ನು ಕೊಡಿಸಲಾಗಿದೆ. ಈ ಒಂದು ಯೋಜನೆಯಲ್ಲಿ ರೈತ ಬಾಂಧವರು ರೊಟ್ಟಿ ತಯಾರಿಕಾ ಘಟಕಗಳು, ಎಣ್ಣೆಗಾಣ, ಅಡಿಕೆ ಸಂಸ್ಕರಣೆ ತಟ್ಟೆಗಳ ತಯಾರಿಕಾ ಘಟಕ, ಇನ್ನು ಮುಂತಾದ ಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ. ಈ ಒಂದು ಯೋಜನೆಯ ಲಾಭವನ್ನು ಪಡೆದಿರ್ತಕ್ಕಂತಹ ಶ್ರೀಮತಿ ಅರ್ಪಿತಾ ಸಂತೆಬೆನ್ನೂರು ಇವರು ವೈಸಿರಿ ರೊಟ್ಟಿ ಕಾರ್ನರ್ ಎಂಬ ಅಂಗಡಿಯನ್ನು ತೆರೆದಿದ್ದು ತಮ್ಮ ಆರ್ಥಿಕತೆಯನ್ನು ಸುಧಾರಿಸಿಕೊಂಡಿರುತ್ತಾರೆ. ಇವರು ನಡೆದು ಬಂದ ಹಾದಿಯನ್ನು ಅವರ ಬಾಯಿಂದಲೇ ಕೇಳಿ ತಿಳಿದುಕೊಳ್ಳಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡುತ್ತೇನೆ. ನಮಸ್ತೆ, ನನ್ನ ಹೆಸರು ಅನಿತಾ ಅಂತ. ನಾವು ದಾವಣಗೆರೆ ಡಿಸ್ಟ್ರಿಕ್ಟ್ ಚನ್ನಗಿರಿ ತಾಲೂಕು ಸಂತೆಬೆನ್ನೂರವರು. ನಮಗೆ ಏನಾದರೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಬಟ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ಸುಮ್ಮನೆ ವಿಚಾರಿಸಿದಾಗ ರೊಟ್ಟಿ ಮಾಡ್ಕೋಬೋದಲ್ಲ, ರೊಟ್ಟಿ ಮಿಷಿನ್ ಇದೆ ಅಂತೇಳಿ ನೋಡೋಣ ಅಂತ ಒಂದು ದಾವಣಗೆರೆ ಹತ್ರ ಹೋಗಿ ವಿಸಿಟ್ ಮಾಡಿದ್ವಿ. ಅದು ನಮಗೆ ಇಷ್ಟ ಆಯ್ತದ ಆ ಮಿಷಿನ್ನು, ರೊಟ್ಟಿ ಮಿಷಿನ್ನು. ಹಂಗಾಗಿ ಹೋಗಿ ನೋಡಿದ್ವಿ. ಆಮೇಲೆ ಯಾವುದಾದ್ರು ಸಬ್ಸಿಡಿ ಏನಾದರೂ ಸಿಗುತ್ತಾ ಅಂತೇಳಿ ವಿಚಾರಿಸಿದಾಗ ಕೃಷಿ ಇಲಾಖೆಯಲ್ಲಿ PMFMEಯಲ್ಲಿ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಅಲ್ಲಿಗೆ ಹೋಗಿ ಮತ್ತೆ ಅದಕ್ಕೆ ಅಪ್ಲೈ ಮಾಡಿದ್ವಿ ಫಸ್ಟು. ಆಮೇಲೆ ಬ್ಯಾಂಕಲ್ಲಿ ಹೋದ್ವಿ, ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ವಿ. ಬ್ಯಾಂಕಲ್ಲೂ ಲೋನ್ ಆಯಿತು. ಮತ್ತು ನಮಗೆ 50% ಸಬ್ಸಿಡಿ ಕೂಡ ಕೊಟ್ಟರು. ನಮ್ಮದು ವೈಸಿರಿ ರೊಟ್ಟಿ ಕಾರ್ನರ್ ಅಂತ ಫಾರ್ಮ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ನಡೀತಾ ಇದೆ ಎಲ್ಲ, ಮಿಷಿನ್ ಎಲ್ಲ ರೊಟ್ಟಿನೇ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಸುತ್ತಮುತ್ತ ನಮ್ಮ ಊರಲ್ಲಿ ಎಲ್ಲೂ ಇದ್ದಿಲ್ಲ ಮಿಷಿನ್ನು, ನಮ್ಮದೇ ಫಸ್ಟ್ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಜನಗಳದ್ದು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ. ಹಿಟ್ ಮಿಲ್ ಮಾಡಿಸ್ಕೊಂಬಂದ್ಮೇಲೆ ಜರಡಿ ಹಿಡಿತೀವಿ. ಜರಡಿ ಹಿಡಿದು ನೀರು ಮಳ್ಳಾಕಿರ್ತೀವಿ. ನೀರು ಮಳ್ಳಾಕಿಟ್ಟು ಆ ನೀರು ಮಳ್ಳದ ಮೇಲೆ ಹೊಣೆ ಹಿಟ್ಟು ಹಾಕಿ ಫಸ್ಟ್ ಅದನ್ನು ನೀಟಾಗಿ ಜಿಗಿ ಮಾಡ್ಕೊತೀವಿ. ಜಿಗಿ ಮಾಡಿ ಆ ಮಿಕ್ಸರ್ಗೆ ಹಾಕಿ ಅದ್ರ ಮೇಲೆ ಮತ್ತೆ ಜಿಗಿ ಹಾಕಿ ಹೊಣೆ ಹಿಟ್ಟು ಹಾಕಿ ನೀಟಾಗಿ ಕಲಿಸ್ಕೊತೀವಿ. ಕಲಿಸ್ಕೊಂಡ್ಮೇಲೆ ನೆಕ್ಸ್ಟ್ ಮಿಷಿನಿಗೆ ಹಾಕ್ತೀವಿ, ರೊಟ್ಟಿ ಮಿಷಿನಿಗೆ. ಅದು ನೀಟಾಗಿ ಎಲ್ಲ ಮಿಷಿನ್ ರೊಟ್ಟಿ ಪ್ರೆಸ್ ಆಗಿ ವಾಪಸ್ ಬರುತ್ತೆ. ಬಂದಿರೋ ರೊಟ್ಟಿ ತಗೊಂಡು ಹೊರಗಡೆ ಒಲೆ ಇದೆ, ಒಲೆಯಲ್ಲಿ ನೀಟಾಗಿ ಬೇಯಿಸ್ತೀವಿ. ಕಟ್ಟಿಗೆ ಒಲೆ ಇದೆ, ಕಟ್ಟಿಗೆ ಒಲೆಯಲ್ಲಿ ಎಲ್ಲ ನೀಟಾಗಿ ಬೇಯಿಸ್ತೀವಿ. ರೊಟ್ಟಿ ಎಲ್ಲ ಬೇಯಿಸಾದ್ಮೇಲೆ ಈ ಥರ ರೊಟ್ಟಿನ ಪ್ಯಾಕ್ ಮಾಡ್ತೀವಿ. ಕಡಾಕ್ ರೊಟ್ಟಿ ಕೇಳಿದ್ರೆ ಈ ಥರ ಕಡಾಕ್ ರೊಟ್ಟಿ ಪ್ಯಾಕ್ ಮಾಡ್ತೀವಿ. ಒಂದು ಪ್ಯಾಕಲ್ಲಿ 10 ರೊಟ್ಟಿ ಹಾಕ್ತೀವಿ. 5 ರೂಪಾಯಿ ಒಂದು ರೊಟ್ಟಿ ಕೊಡ್ತೀವಿ. ಹೋಲ್ಸೇಲ್ ಆದರೆ ಸ್ವಲ್ಪ ವೇರಿಯೇಷನ್ ಮಾಡ್ತೀವಿ, ಬಟ್ ರೆಗ್ಯುಲರಾಗಿ ನಾವು 5 ರೂಪಾಯಿ ಒಂದು ರೊಟ್ಟಿ ಕೊಡ್ತೀವಿ. ಒಂದು ಪ್ಯಾಕಲ್ಲಿ 10 ರೊಟ್ಟಿ ಹಾಕಿರ್ತೀವಿ. ಇದನ್ನು 50 ರೂಪಾಯಿ ಕೊಡ್ತೀವಿ ನಾವು. ಮತ್ತು ನಾವು ಸಜ್ಜೆ ರೊಟ್ಟಿ ಕೂಡ ಮಾಡ್ತೀವಿ, ಜೋಳ ರೊಟ್ಟಿ, ರಾಗಿ ರೊಟ್ಟಿ, 3 ಥರ ರೊಟ್ಟಿನೂ ಮಾಡ್ತೀವಿ. ನಾವು ಡೈಲಿ 300 ರೊಟ್ಟಿ ಮಾಡ್ತೀವಿ. 300 ರೊಟ್ಟಿ ಅಂದರೆ ನಾವು ಇಲ್ಲೇ ಲೋಕಲಲ್ಲಿ ಹೋಟ್ಲಲ್ಲಿಗೆಲ್ಲ ಡೈಲಿ ನಾವೇ ರೊಟ್ಟಿ ಸಪ್ಲೈ ಮಾಡ್ತೀವಿ. ನಮಗೆ ಡೈಲಿ ಒಂದೂವರೆ ಸಾವಿರ ರೊಟ್ಟಿದಾಗತ್ತೆ. ಅದರಲ್ಲಿ ಒಂದು 50% ನಮಗೆ ಎಕ್ಸ್ಪೆನ್ಸಸ್ ಎಲ್ಲ ಹೋದ್ರೂ ಇನ್ನೊಂದು 50% ನಮಗೆ ನೆಟ್ ಪ್ರಾಫಿಟ್ ಅಂತ ಸಿಗುತ್ತೆ. ಮಂತ್ಲಿ ನಮಗೆ ಏನಿಲ್ಲ ಅಂದರೆ ಒಂದು 20,000 ರಿಂದ 22,000 ರೂಪಾಯಿ ಆಗುತ್ತೆ. ಬಟ್ ನಮಗೆ ಈ ಹಬ್ಬ, ಮಾರಿ ಹಬ್ಬ ಆ ಥರದೆಲ್ಲ ಬಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸಮ್ಟೈಮ್ಸ್ ವ್ಯಾಪಾರಗಳು ಆಗಲ್ಲ, ಬಟ್ ಅವರೇಜ್ ನಮಗೆ ಒಂದು 20,000 ರಿಂದ 22,000 ರೂಪಾಯಿ ಮಂತ್ಲಿ ನಮಗೆ ದುಡ್ಡು ಉಳಿಯುತ್ತೆ. ನಮಗೆ 2.5 ಲಕ್ಷ ಮಿಷಿನ್ ಕಾಸ್ಟ್ ಆಗಿದೆ. ಅದರಲ್ಲಿ PMFMEಲಿ 50% ಸಬ್ಸಿಡಿ ಸಿಕ್ಕಿದೆ. ಆಲ್ಮೋಸ್ಟ್ ಒಂದು 25 ತನಕ ನಮಗೆ PMFMEಲಿ ಅಮೌಂಟ್ ಸಿಕ್ಕಿದೆ. ಅದರಿಂದ ತುಂಬ ಹೆಲ್ಪ್ ಆಯಿತು. ತುಂಬ ಚೆನ್ನಾಗಿದೆ ಸ್ಕೀಮು. ನಾವು ಅಪ್ಲೈ ಮಾಡಿ ಅಮೌಂಟ್ ಎಲ್ಲ ಬಂದಿರೋದು ತುಂಬ ಹೆಲ್ಪ್ ಆಗಿದೆ. ತುಂಬ ಧನ್ಯವಾದಗಳು ನಿಮ್ಮ ಟಿವಿಗೆ.